ನಮಸ್ಕಾರ. ಜಯಕಿರಣ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಸುರತ್ಕಲ್ ಸಮೀಪದ ಚೇಳೇರು ಗ್ರಾಮದಲ್ಲಿರುವ ಖಂಡಿಗೆ ಶ್ರೀ ಉಳ್ಳಾಯ ದೇವಸ್ಥಾನದಲ್ಲಿ ಈ ಬಾರಿಯ ನೇಮೋತ್ಸವದ ಸಂದರ್ಭ ದೇವಸ್ಥಾನದ ಹಿಂಬದಿಯಲ್ಲಿ ಹರಿಯುತ್ತಿರುವ ನಂದಿನಿ ನದಿಯನ್ನು ಕಲುಷಿತಗೊಳಿಸುತ್ತಿರುವವರಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ ಎಂದು ದೈವ ಅಭಯ ನೀಡಿದೆ. ಶ್ರೀ ಉಳ್ಳಾಯ ದೇವಸ್ಥಾನದಲ್ಲಿ ಮೇ 14-15 ನಡೆದ ವಾರ್ಷಿಕ ನೇಮೋತ್ಸವದ ಸಂದರ್ಭ ದೇವಸ್ಥಾನದ ಪದಾಧಿಕಾರಿಗಳು ನಂದಿನಿ ನದಿ ಕಲುಷಿತಗೊಂಡಿದೆ, ಮೀನು ಹಿಡಿಯುವ ಜಾತ್ರೆಯ ಆಚರಣೆಗೆ ಧಕ್ಕೆಯಾಗಿದೆ, ಸಂಪ್ರದಾಯಕ್ಕೆ ಕುಂದುಂಟಾಗಿದೆ, ಇದಕ್ಕೆ ಪರಿಹಾರೋಪಾಯವನ್ನು ದೈವವೇ ತಿಳಿಸಬೇಕೆಂದು ಭಿನ್ನವಿಸಿಕೊಂಡಾಗ ಶ್ರೀ ಉಳ್ಳಾಯ ದೈವವು ಇದಕ್ಕೆ ಕಾರಣರಾದವರನ್ನು ಸುಮ್ಮನೆ ಬಿಡುವುದಿಲ್ಲ, ನನ್ನ ಕಾರಣಿಕವನ್ನು ತೋರಿಸುತ್ತೇನೆ, ನಿಮ್ಮ ಹೋರಾಟದ ಹೆಜ್ಜೆಯನ್ನು ಮುಂದುವರಿಸಿ, ನಾನು ನಿಮ್ಮ ಜೊತೆಗಿದ್ದೇನೆ ಎಂದು ಅಭಯ ನೀಡಿದೆ. ಈಗಾಗಲೇ ಕ್ಷೇತ್ರದ ವತಿಯಿಂದ ನಂದಿನಿ ನದಿ ಮಾಲಿನ್ಯದ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಆರಂಭಗೊಂಡಿದ್ದು, ಈ ಬಾರಿಯ ಜಾತ್ರೆಯ ಸಂದರ್ಭ ನಂದಿನಿ ನದಿಯ ಬಳಿ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಲಾಗಿತ್ತು. ಕಳೆದ 1 ದಶಕದಿಂದ ಭಾರೀ ಪ್ರಮಾಣದಲ್ಲಿ ಸ್ಥಳೀಯ ಆಸ್ಪತ್ರೆ, ಸ್ಥಳೀಯ ಕಂಪನಿಗಳಿಂದ ಒಳಚರಂಡಿ ಮಾಲಿನ್ಯ ನಂದಿನಿ ನದಿಯನ್ನು ಸೇರುತ್ತಿದ್ದು ಕಳೆಗಳು ತುಂಬಿಕೊಂಡಿದೆ. ಇದರಿಂದ ನಾಡದೋಣಿ ಸಂಚಾರ ಮಾಡಲಾಗದಷ್ಟು ಸಮಸ್ಯೆ ಎದುರಿಸುತ್ತಿದ್ದು, ವರ್ಷಂಪ್ರತಿ ನಡೆಯುವ ಮೀನು ಹಿಡಿಯುವ ಹಬ್ಬಕ್ಕೆ ಭಾರೀ ಅಡಚಣೆ ಉಂಟಾಗಿದೆ. ಈ ಬಾರಿ ಉಳ್ಳಾಯ ದೈವವು ನನ್ನ ನದಿಯನ್ನು ಹಾಳು ಮಾಡಿದವರನ್ನು ಖಂಡಿತ ಬಿಡುವುದಿಲ್ಲ ಎಂದಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ನಮಸ್ಕಾರ.